ಯಡಿಯೂರಪ್ಪನವರು ಮಾಜಿ ಆದರೂ ಬದಲಾಗಿಲ್ಲ. ಅವರು ಮೊದಲಿಂದಾನೂ ಅಷ್ಟೇ. ಮೊದಲು ಮಾತಾಡ್ತಾರೆ, ಆಮೇಲೆ ಯೋಚನೆ ಮಾಡ್ತಾರೆ. ಮಾತು ಮುತ್ತು ಎರಡನ್ನೂ ಜೋಪಾನ ಮಾಡಬೇಕು ಅನ್ನೋ ನಾನುಡಿ ಪಾಪ ಅವರಿಗೆ ಗೊತ್ತಿಲ್ಲ. ಇವತ್ತು ಕೂಡ ಹಾಗೆ ಆಗಿದೆ. ಅಣ್ಣ ಹೋರಾಟ ಬೆಂಬಲಿಸಿ ಧರಣಿ ಮಾಡ್ತೀವಿ ಅಂತ ಹೇಳಿದ ಯಡ್ಡಿ ಆಮೇಲೆ ನಾಪತ್ತೆ ಆಗ್ಬಿಟ್ರು. ಅವರು ಈ ಮೊದಲು ಅಂತ ಏನೇನಿಲ್ಲ ಅಂತ ಮಾತನಾಡಿ ಆಮೇಲೆ ವಾಪಸ್ ತಗೊಂಡಿದ್ರು. ನೋಡೋಣ. ಅಣ್ಣ ಬೆಂಬಲಿಸಿ ಧರಣಿ ಮಾಡ್ತೇನೆ. ಹೈಕಮಾಂಡ್ ಬ್ಯಾಡ ಕಣ್ರಿ ಅಂತೂ ಇವರು ಟ್ರಾಫಿಕ್ ಜಾಮ್ ಮಾಡಬಾರ್ದು ಅಂತ ವಾಪಸ್ ಹೋಗ್ಬಿಟ್ರು. ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣಕ್ಕೆ HDKಗೆ ಸವಾಲು ಹಾಕಿದ್ರು. ದೊಡ್ಡವರ ಗುರು ಹಿರಿಯರ ಬುದ್ಧಿ ಮಾತು ಕೇಳಿ ಆಣೆ ಮಾಡಲಿಲ್ಲ, ಕೇವಲ ದರ್ಶನ ಮಾಡಿದ್ರು ಶಿವನೇ. ಬಳ್ಳಾರಿ IAS IPS ಅಧಿಕಾರಿಗಳ ವರ್ಗಾವಣೆ ಮಾಡಿದ್ರು. ಒಂದೇ ದಿನದಲ್ಲೇ ವರ್ಗಾವಣೆ ವಾಪಸ್ ತಗೊಂಡ್ರು. ಇದು 16 ಸರ್ತಿ ರಿಪೀಟೂ ಆಯ್ತು. ಇನ್ನು ಮುಂದೆ ವರ್ಗಾವಣೆ ಮಾಡೋದಿಲ್ಲ. ವರ್ಗಾವಣೆಗೆ ಕಠಿಣ ನಿಯಮ ಪಾಲಿಸುತ್ತೇನೆ. ಹೇಳಿಕೆ ಕೊಟ್ಟ ದಿನವೇ ವರ್ಗಾವಣೆ ಆದೇಶ ಜಾರಿಯಾಗ್ತಾ ಇತ್ತು. ರೀಸೇನ್ ಕೊಡೋವರೆಗೂ ಇದು ರಿಪೀಟ್ ಆಗ್ತಾನೇ ಇತ್ತು. ಎಂದೇ ಗುರುವಾಯೂರಪ್ಪ. ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾ ಆಟಗಾರರಿಗೆ BDA ಸೈಟ್ ವಿಧಾನಸೌಧದಲ್ಲಿ ಸನ್ಮಾನ ಮಾಡುತ್ತೇನೆ. ವಿವಾದ ಎದ್ದಿದ್ದೆ ತಡ ಆಮೇಲೆ ಹಣ ಕೊಡೋದಾಗಿ ಹೇಳಿ ಸುಮ್ಮನಾದ್ರು. ಆ ಹಣ ಕೂಡ ಇನ್ನೂ ಕೊಟ್ಟಿಲ್ಲ. ಇದನ್ನು ಖಂಡಿಸಿ ತಕ್ಷಣವೇ ಹೋರಾಟ ಮಾಡುತ್ತೇನೆ. ನಾಳೆಯಿಂದಲೇ ರಾಜ್ಯಾದ್ಯಂತ ಹೋರಾಟ. ಯಾವ್ಯಾವುದನ್ನ ಖಂಡಿಸಿದ್ರು ಅನ್ನೋದೇ ಮರ್ತೋಗಿದೆ. ಯಾವ ಹೋರಾಟಗಳು ಇನ್ನೂ ಶುರುವಾಗಿಲ್ಲ. ಕರ್ನಾಟಕವನ್ನು ಗುಜರಾತ್ ಮಾಡ್ತೇನೆ. ಗುಜರಾತ್ ಅಭಿವೃದ್ಧಿಯೇ ನನಗೆ ಮಾದರಿ. ಗುಜರಾತ್ ಆಗಲೇ ಇಲ್ಲ, ಆಗಿರೋದು ಬರೀ ಗುಜರಿ. ದೇವರಾಣೆ ನನ್ನ ಮಗನನ್ನು ಚುನಾವಣೆಗೆ ನಿಲ್ಲಿಸೋದಿಲ್ಲ. ಕುಟುಂಬ ರಾಜಕೀಯ ಮಾಡಲ್ಲ. ಕೊನೆಗೆ ಶಿವಮೊಗ್ಗದಲ್ಲಿ MP ಆಗಿದ್ದು ಅವರ ಮಗ BY ರಾಘವೇಂದ್ರ. ಇದು ಗ್ರೇಟ್ ಡೆಮಾಕ್ರಸಿ. ಕಾಂಗ್ರೆಸ್ಸಿಗರೇ ಆದರೂ ಪ್ರಧಾನಿ ಬಗ್ಗೆ ವಿಶೇಷ ಗೌರವವಿದೆ. ನಾನು ರಾಜೀನಾಮೆ ನೀಡಬೇಕು ಅಂದ್ರೆ ಮೊದಲು ಪ್ರಧಾನಿ ರಾಜೀನಾಮೆ ಕೊಡಬೇಕು. ಅವರ ಮೇಲೇನು ಕಂಪ್ಲೇಂಟ್ ಇಲ್ವಾ? CM ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೇನೆ. ನಾಳೆಯಿಂದಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟಿಸುತ್ತೇನೆ. ರಾಜ್ಯ ಪ್ರವಾಸ ಮಾಡೋಕೆಯ ನಾಳೆ ಇನ್ನೂ ಬಂದೇ ಇಲ್ಲ ಕಣ್ಲ. 6 ತಿಂಗಳ ಒಳಗೆ ಪ್ರವಾಹ ಸಂತ್ರಸ್ತರಿಗೆ ಆಸರೆ ಮನೆ ವಿತರಣೆ. 3 ವರ್ಷವಾಯಿತು, ಇನ್ನೂ ಆಸರೆ ಮನೆಗಳು ಸಿಕ್ಕಿಲ್ಲ. ನಾಳೆಯಿಂದ ನೀವು ನೋಡುತ್ತಿರುವ ಯಡಿಯೂರಪ್ಪ ಬದಲಾಗ್ತಾನೆ. ಬದಲಾಗಿದ್ದು CM. ಯಡಿಯೂರಪ್ಪನವರು ಮೊದಲೆಂಗೂ ಈಗಲೂ ಹಂಗೆ ಅವ್ರೆ. ವಾರದಲ್ಲಿ 4 ದಿನ ವಿಧಾನಸೌಧದಲ್ಲಿ ಕುಳಿತು ಕೆಲಸ ಮಾಡ್ತೇನೆ. CM ಆಗಿದ್ದ 3.5 ವರ್ಷದಲ್ಲಿ ಅದು ಆಗ್ಲೇ ಇಲ್ಲ. ನಡೆದಿದ್ದೆಲ್ಲ ಕುರ್ಚಿಯಲ್ಲಿ ಪರ್ಮನೆಂಟ್ ಆಗಿ ಕೂತ್ಕೊಳ್ಳೋ ಕಸರತ್ತು. ಬಡ ವಿದ್ಯಾರ್ಥಿಯನ್ನು ದತ್ತು ತೆಗೆದುಕೊಳ್ಳುತ್ತೇನೆ. ದತ್ತು ಪುತ್ರನ ಕುಟುಂಬ ಇಂದಿಗೂ ಅನಾಥವಾಗಿಯೇ ಇದೆ. ಲೋಕಾಯುಕ್ತರ ಜೊತೆ ಉತ್ತಮ ಸಂಬಂಧ ಇಟ್ಟುಕೊಳ್ಳುತ್ತೇನೆ. ಅವರ ತೀರ್ಮಾನಕ್ಕೆ ತಲೆಬಾಗುತ್ತೇನೆ. ಲೋಕಾಯುಕ್ತ ವರದಿಗೆ ಯಡಿಯೂರಪ್ಪನವರು ಕೊಟ್ಟ ಗೌರವ ರಾಜ್ಯದ ಜನರಿಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಸರ್ಕಾರದಿಂದ ಮಕ್ಕಳನ್ನು ದೂರವಿಡುತ್ತೇನೆ. ಕುಟುಂಬ ರಾಜಕಾರಣ ನನಗೆ ಇಷ್ಟವಿಲ್ಲ. ಹಂಗಂದ್ರೆ ಕುಟುಂಬದ ಎಲ್ರಿಗೂ ಸೈಟು ಭೂಮಿ ಕಟ್ಟೋ ದೂರ ಬಹುದೂರ ಇಡೋದು ಅಂತ ಅರ್ಥನ? ಪೋಸ್ಕೋ ಯೋಜನೆಯನ್ನ ಕೈಬಿಟ್ಟಿದ್ದೇವೆ. ರೈತರು ಒಪ್ಪಿಕೊಂಡ್ರೆ ಯೋಜನೆ ಕೈಗೆತ್ತಿಕೊಳ್ಳುತ್ತೇವೆ ಅಂತಾನು ಹೇಳಿದ್ರು. ಈಗ ಕೈಬಿಟ್ಟಿದ್ದು ರೈತರನ್ನ. ಇನ್ನು ಮುಂದೆ ಯಾವ ಕಾರಣಕ್ಕೂ ಅಳುವುದಿಲ್ಲ, ಕಣ್ಣೀರು ಹಾಕೋದಿಲ್ಲ. ಮಾತಿಗೋಳೋ ಗಂಡಸರನ್ನ ಜನರು ನಂಬೋದಿಲ್ಲ. ಹೈಸ್ಕೂಲ್ ಮಕ್ಕಳಿಗೆ ಸೈಕಲ್ ಬದಲು ಹಣ ಕೊಡ್ತೇನೆ. ಕೊನೆಗೂ ಕೊಟ್ಟಿದ್ದು ಸೈಕಲ್. ರಾಜ್ಯಪಾಲರ ವಿರುದ್ಧ ಇನ್ನು ಮುಂದೆ ಒಂದು ಮಾತನ್ನು ಆಡೋದಿಲ್ಲ. ನೀವು ಹೇಳಿದ್ದು ಸರಿನೇ, ಆಡಿದ್ದು ಒಂದು ಮಾತಲ್ಲ, ಸಾವಿರಾರು ಮಾತು. ಎಲ್ಲ ಹಗರಣಗಳ ದಾಖಲೆಗಳನ್ನು ಬಿಚ್ಚಿಡುತ್ತೇನೆ. ಬಿಚ್ಕೊಂಡಿದ್ದು ಅವರದೇ ಹಗರಣಗಳ ಬಣ್ಣ, ಬೆತ್ತಲಾಗಿದ್ದು ಯಡಿಯೂರಪ್ಪ. ಅಂತೂ ಇಂತೂ ಸ್ಯಾಂಡಲ್ವುಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಪ್ರೇಮ್ ನಿರ್ದೇಶನದ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅಭಿನಯದ ಜೋಗಯ್ಯ ನಾಳೆ ತೆರೆ ಮೇಲೆ ಅಭಿಮಾನಿಗಳನ್ನ ರಂಜಿಸೋಕೆ ಬರಲಿದ್ದಾನೆ.
ಶಿವರಾಜ್ ಕುಮಾರ್ ಅಭಿನಯದ 100ನೇ ಚಿತ್ರವಾದ ಜೋಗಯ್ಯ ಸ್ಯಾಂಡಲ್ವುಡ್ನಲ್ಲಿ ಈ ವರ್ಷ ಭಾರಿ ನಿರೀಕ್ಷೆಯನ್ನ ಉಂಟು ಮಾಡಿಸಿದ ಚಿತ್ರ. ವಿಶೇಷ ಅಂದ್ರೆ ಮೊದಲ ಬಾರಿಗೆ ಕನ್ನಡ ಚಿತ್ರವೊಂದರಲ್ಲಿ ಹಾಡುಗಳು ಮತ್ತು ಫೈಟ್ಸ್ಗಳಿಗೆ ಮಾತ್ರ 3D ಎಫೆಕ್ಟ್ ಬಳಸಲಾಗಿದೆ. ಚಿತ್ರಕ್ಕೆ ಈಗಾಗಲೇ ಸಾಕಷ್ಟು ಪ್ರಚಾರ ಸಿಕ್ಕಿದೆ. ಇನ್ನೇನಿದ್ರು ಜೋಗಿ ಚಿತ್ರದ ರೆಕಾರ್ಡ್ ಅನ್ನ ಜೋಗಯ್ಯ ಬ್ರೇಕ್ ಮಾಡ್ತಾನ ಅಂತ ನೋಡ್ಬೇಕು. ಬರ್ಕಯ್ಯ, ಪೇಪರ್ ಮುಂದಾಗಡೆ ಬರ್ಕೋ. ಬೆಂಗಳೂರು ನಂದು. ಇನ್ಮೇಲೆ ಕರ್ನಾಟಕ ಬಾರ್ಡರ್ಲಿ ಎಕಸ್ತಿತ್ ಒಂದು ನಾಯಿ ಒಳಗೆ ಬರ್ಬೇಕಾರು ನನ್ ಕೇಳ್ಕೊಂಬರ್ಬೇಕು. ಅಕಸ್ಮಾತ್ ಬಂತು